ನಾಡಿನಾದ್ಯಂತ ವೈಕುಂಠ ಏಕಾದಶಿ ಸಂಭ್ರಮದ ಅಂಗವಾಗಿ ವೆಂಕಟೇಶ್ವರನ ದರ್ಶನ ಪಡಿತಾ ಇರುವಂತಹ ಭಕ್ತರು ಇಂದು ವೈಕುಂಠ ಏಕಾದಶಿ ಸಂಭ್ರಮಾಚರಣೆ ಎಲ್ಲೆಡೆ ಕೂಡ ಮನೆ ಮಾಡಿರುವಂತಹ ಕಾರಣ ಇಂದು ವೆಂಕಟೇಶ್ವರನ ದೇಗುಲಗಳಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ನಡೀತಾ ಇರುವಂತದ್ದು. ಇಲ್ಲಿ ದೊಡ್ಡ ಮಟ್ಟದಲ್ಲಿ ಭಕ್ತ ಸಾಗರವೇ ಹರಿದು ಬಂದಿರುವಂತದ್ದು. ಈ ಒಂದು ಸಂಭ್ರಮದ ದಿನದಂದು ದೇವರ ದರ್ಶನವನ್ನ ಪಡಿತಿದ್ದಾರೆ. ನಾಡಿನಿಂದಲೇ ಇನ್ನು ಭಕ್ತರಿಂದ ಈಗ ಗೋವಿಂದನ ನಾಮಸ್ಮರಣೆ ಮಾಡಲಾಗ್ತಾ ಇದೆ. ವೈಕುಂಠ ದ್ವಾರದ ಮೂಲಕವೇ ಇಲ್ಲಿ ಪ್ರವೇಶವನ್ನ ಮಾಡ್ತಿದ್ದಾರೆ ಭಕ್ತರು. ಸರತಿ ಸಾಲಿನಲ್ಲಿ ಬಂದು ದೇವರ ದರ್ಶನವನ್ನ ಭಕ್ತರು ಪಡೆಯುತ್ತಿದ್ದಾರೆ. ಈ ಒಂದು ವಿಶೇಷ ದಿನದಂದು ಬ್ಯಾರಿಕೇಡ್ ಹಾಕಿ ದರ್ಶನಕ್ಕೆ ಜನರಿಗೆ ವ್ಯವಸ್ಥೆಯನ್ನ ಮಾಡಿದ್ದಾರೆ ಆಡಳಿತ ಮಂಡಳಿ ವತಿಯಿಂದ. ಈ ಒಂದು ಸಂಭ್ರಮಾಚರಣೆ ಏನು ನಡೀತಾ ಇದೆ, ಇದರಲ್ಲಿ ಶೋಭಾ ಕರಂದ್ಲಾಜೆ, ಮುನಿರತ್ನ ಅವರನ್ನ ಸೇರಿ ಅಶ್ವಿನಿ, ಪುನೀತ್ ರಾಜ್ಕುಮಾರ್ ಈ ರೀತಿಯಾಗಿ ಹಲವು ಗಣ್ಯರು ದರ್ಶನವನ್ನ ಈಗ ಗೋವಿಂದನ ದರ್ಶನವನ್ನ ಪಡಿತಾ ಇರುವಂತದ್ದು. ವಯಾಲಿ ಕಾವಲ್ನಲ್ಲಿರುವಂತಹ ವೆಂಕಟೇಶ್ವರನ ದೇಗುಲದಲ್ಲಿ ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನ ಪಡೆದಿದ್ದಾರೆ. ದೇವರ ದರ್ಶನವನ್ನ ಪಡೆದು ಮುನಿರತ್ನ ಅವರು ಅದರ ಬಗ್ಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಡು ಬಣ್ಣ ಬನ್ನಿ. ಯಾವಾಗಲೂ ಬರ್ತಾನೆ ಇರ್ತಾರೆ. ಅದರಲ್ಲಿ ಇವತ್ತು ವಿಶೇಷ ಹೋಗ್ಬೇಕಾಯ್ತು, ಕೆಲಸದ ಒತ್ತಡಗಳು ಹೋಗಬೇಕಾಯ್ತು. ಹಂಗಾಗಿ ಇವತ್ತು ದೇವರ ದರ್ಶನ ಬಂದಿದ್ದೀನಿ. ನಮ್ಮ ಕ್ಷೇತ್ರದ ಜನತೆ ಆಚೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ನೋಡ್ಕೊಂಬೋಣ ಬನ್ನಿ. ವಯಾಲಿ ಕಾವಲ್ ಇರ್ತಕ್ಕಂಥ ಒಂದು ಟಿಟಿಡಿ ದೇವಸ್ಥಾನಕ್ಕೆ ಭಕ್ತ ಸಾಗರ ಹರಿದು ಬರ್ತದೆ. ಈಗ ನಾನು ಮಲ್ಲೇಶ್ವರಂ ಇರ್ತಕ್ಕಂಥ ಒಂದು ವಯಾಲಿ ಕಾವಲ್ನ ಟಿಟಿಡಿ ದೇವಸ್ಥಾನ ಮುಂದೆ ಎದುರುಗಡೆ ನಿಮ್ಗೆ ದೃಶ್ಯಾವಳಿ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಬೆಳಗ್ಗೆ 1:35ರಿಂದ ಈ ಒಂದು ಸಾರ್ವಜನಿಕರಿಗೆ ದರ್ಶನಕ್ಕೆ ಈಗಾಗಲೇ ಟಿಟಿಡಿ ಆಡಳಿತ ಮಂಡಳಿ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದೆ. ಜೊತೆಗೆ ಬೆಳಗ್ಗೆಯಿಂದಲೂ ಸಹ ಒಂದು ಇಲ್ಲಿ ಜನರು ಬೆಳಗ್ಗೆಯಿಂದ ಬಂದು ತಿಮ್ಮಪ್ಪನ ದರ್ಶನ ಮಾಡಿಕೊಟ್ಟಿದೆ. ಇನ್ನು ಪ್ರಮುಖವಾಗಿ ನಾವು ಇಲ್ಲಿ ಜನರಿಗೆ ಯಾವುದೇ ರೀತಿ ಒಂದು ತೊಂದರೆ ಆಗದಂತ ಪ್ರಮುಖವಾಗಿ 2 ಲೈನ್ಗಳನ್ನ ಮಾಡಿದ್ವಿ. ಒಂದು ಕಡೆ ಇಲ್ಲಿ ಬರ್ತಕ್ಕಂಥದ್ದು ಇದು ವಯೋವೃದ್ಧರಿಗೆ ಮತ್ತೆ ಅಂಗವೈಕಲ್ಯವರಿಗೆ ಇವರುಗಳಿಗೆ ಒಂದು ಸಾರ್ವಜನಿಕರು ಬಂದು ಇಲ್ಲಿ ದರ್ಶನ ಮಾಡಬಾರ್ದು. ಮತ್ತೊಂದು ಕಡೆ ಅಲ್ಲಿ ಆ ಕಡೆ ಏನು ಕ್ರೌಡ್ ಕಾಣ್ತಿಲ್ಲ, ಆ ಒಂದು ಕ್ರೌಡ್ ಜಾಗದಲ್ಲಿ ಒಂದು ನಾರ್ಮಲ್ ಜನರಿಗೆ ಅವಕಾಶವನ್ನು ಮಾಡಿಕೊಳ್ಳಿದೆ. ಇನ್ನು ಮತ್ತೊಂದು ಕಡೆ ಆ ಕಡೆ ಮಧ್ಯ ಇರ್ತಕ್ಕಂಥ ಒಂದು ಇರ್ತಕ್ಕಂಥ ಒಂದು ಲೈನ್ ಅಲ್ಲಿ ಒಂದು 200 ರೂಪಾಯಿ ಅಂದ್ರೆ ವಿಶೇಷ ದರ್ಶನ 200 ರೂಪಾಯಿ ಏನು ನಿಗದಿ ಮಾಡಿದೆ, ಆ ಒಂದು 200 ರೂಪಾಯಿ ನಿಗದಿ ಮಾಡ್ತಕ್ಕಂಥ ದರದಿಂದ ಅಲ್ಲಿ ವಿಶೇಷ ತಮ್ಮ ದರ್ಶನ ಪಡ್ಕೋತಾರೆ. ಮತ್ತೊಂದು ಕಡೆ ನಾನು ಹಿಂದೆ ನೋಡ್ತಿರುವ ದೃಶ್ಯಗಳಲ್ಲಿ ಯಾವ ತರ ಒಂದು ದೇವಸ್ಥಾನವನ್ನ ಅಲಂಕಾರ ಮಾಡಲಾಗಿದೆ ಅಂದ್ರೆ ಬೆಳಗ್ಗೆ ಹೂವಿನಿಂದಾನೇ ಸಹ ಒಂದು ಅಲಂಕಾರ ಮಾಡಿದ. ಜೊತೆಗೆ ಈಗಾಗಲೇ ಒಂದು ದೇವಸ್ಥಾನಕ್ಕೆ ಬೆಳಗ್ಗೆಯಿಂದ ಸಹ ಒಂದು ಹಲವಾರು ಗಣ್ಯರು ಬಂದು ಹೋಗ್ತಿದ್ದಾರೆ. ಜೊತೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಗಿರ್ಲಿ, ಮುನಿರತ್ನ ಆಗಿರ್ಲಿ, ಮತ್ತೆ ಇನ್ನು ಹಲವಾರು ರೀತಿ ಜನಗಳು ಬಂದಾಗಿದೆ. ಮತ್ತೆ ಯಾವುದೇ ಅಹಿತಕರ ಘಟನೆ ನಡೆಯದಂತೂ ಒಂದು ಪೊಲೀಸರನ್ನ ಈಗಾಗಲೇ ಬಂದೋಬಸ್ತಿಗೆ ನಿಯೋಜನೆ ಮಾಡಲಾಗ್ತಿದೆ. ಈಗ ನೋಡ್ತಿರುವ ದೃಶ್ಯಗಳಲ್ಲಿ ಆದ್ರೆ ಇಲ್ಲಿ ವಿಐಪಿಗಳು ಬರುವ ಕಾರಣದಿಂದ ಇಲ್ಲಿ ಸಾರ್ವಜನಿಕರ ಅವಕಾಶ ಇಲ್ಲ. ಸೊ ಹಾಗಾಗಿ ಇಲ್ಲಿ ಸಾರ್ವಜನಿಕ ಅವಕಾಶ ಕಲ್ಪಿಸದಂತೆ ಒಂದು ಪೊಲೀಸರ ನಿಯೋಜನೆ ಮಾಡಿದ್ರು. ಜೊತೆಗೆ ಇನ್ನು ಮತ್ತೊಂದು ಕಡೆ ನಮ್ಮ ಬಲಭಾಗದಲ್ಲಿ ಒಂದು ಜನರು ದರ್ಶನವನ್ನು ಮಾಡಿಕೊಂಡು ಈಗಾಗಲೇ ಒಂದು ಕೆಳಗಡೆ ಇಳಿದು ಬರ್ತಿದ್ದಾರೆ. ಅಂದ್ರೆ ಬೆಳಗ್ಗೆಯಿಂದ ಏನು ದರ್ಶನ ಮಾಡುತ್ತೆ ಸರತಿ ಸಾಲಿನಲ್ಲಿ ಗಂಟೆಗಟ್ಟಲೆ ನಿಂತುಕೊಂಡು ಅವರುಗಳು ಕೆಳಗಡೆ ಇರುವುದು ಆ ಒಂದು ದರ್ಶನ ಮಾಡಿ ಇಲ್ಲಿ ಮತ್ತೆ ಇನ್ನೊಂದು ಆಂಜನೇಯ ದೇವಸ್ಥಾನ ಇದೆ, ಆ ಒಂದು ಆಂಜನೇಯ ದರ್ಶನ ಪಡೆದುಕೊಂಡು ಜೊತೆಗೆ ಅಲ್ಲಿ ಲಡ್ಡು ಪ್ರಸಾದ ಕೌಂಟರ್ ಏನಿದೆ ಆ ಒಂದು ಲಡ್ಡು ಪ್ರಸಾದ ಕೌಂಟರ್ಗೆ ಹೋಗಿ ಆ ಜನರು ಒಂದು ಲಡ್ಡುವನ್ನು ತೆಗೆದುಕೊಂಡು ಪ್ರಸಾದವನ್ನು ತೆಗೆದುಕೊಂಡು ಹೋಗ್ತಾರೆ. ಸೊ ಹೀಗಾಗಿ ಆಡಳಿತ ಮಂಡಳಿ ಯಾವುದೇ ರೀತಿ ಅಹಿತಘಟನೆ ನಡೆದಿದೆ. ಜೊತೆಗೆ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಒಂದು ಅತಿ ಹೆಚ್ಚು ಜನಗಳು ಬರುವ ಸಾಧ್ಯತೆ ಇದೆ. ಅಂದ್ರೆ ಹೋದ ವರ್ಷ 60,000 ಭಕ್ತರು ಬಂದಿದ್ರು, ಆದ್ರೆ ಈ ವರ್ಷ 70,000 ಭಕ್ತರು ಬರ್ತಕ್ಕಂಥ ಒಂದು ಅಂದಾಜು. ಸೊ ಹೀಗಾಗಿ ಈ ಯಾವುದೇ ರೀತಿ ಭಕ್ತರಿಗೆ ಅಹಿತಕರ ಘಟನೆ ಆಗ್ಬಾರ್ದು ಮತ್ತೆ ಯಾವುದೇ ರೀತಿ ಭದ್ರತಾ ಲೋಪದಲ್ಲಿ ಅಭದ್ರತೆ ಆಗ್ಬಾರ್ದು ಅಂತ ಹೇಳಿ ಈಗಾಗಲೇ ಸಕಲ ರೀತಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ನಡಬ್ ಜೊತೆ ವಿನೋದ್ ಕಮ್ತರ್, ಜನತಾ ಟಿವಿ, ಬೆಂಗಳೂರು. ವೆಂಕಟೇಶ್ವರನ ದರ್ಶನವನ್ನ ಪಡೆದು ಭಕ್ತರು ಇದರ ಬಗ್ಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಸರ್, ನಾವು 8ನೇ ಮೈಲಿ ಕಲ್ಲು ತುಮಕೂರು ರೋಡಿಂದ ಬಂದಿದ್ದೀವಿ. ಈ ಸರ್ತಿ ಮಾತ್ರ ಬಹಳ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಬೇಗ ಏನೂ ತೊಂದರೆ ಇಲ್ದಿರ ಬಹಳ ಚೆನ್ನಾಗಿ ದರ್ಶನ ಆಯಿತು. ಎಲ್ಲ ಕಡೆನೂ ಅನುಕೂಲಕರವಾಗಿ ಮಾಡಿಕೊಟ್ಟಿದ್ದಾರೆ.
ನಾವು ಸರ್ ನಾವು ಸೀನಿಯರ್ ಸಿಟಿಜನ್ ಇದ್ದೀವಿ, 11:40 ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ, 12:40 ಹೊರಗಡೆ ಬಂದ್ಬಿಟ್ಟಿದ್ವಿ ಬೇಗ. ಎಲ್ಲ ಫಸ್ಟ್ ಕ್ಲಾಸ್ ಆಗಾಯ್ತು ಸರ್, ಹೈ ಕ್ಲಾಸ್ ಆಗಾಯ್ತು. ದರ್ಶನ ಮಾತ್ರ ಸಿಸ್ಟಮ್ ಮಾತ್ರ ಯಾವ ಸರ್ತಿನೂ ಇಲ್ಲ, ಈ ಸರ್ತಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ತುಂಬಾ ಚೆನ್ನಾಗಾಯ್ತು, ತುಂಬಾ ಅದ್ಭುತವಾಗಿತ್ತು. ಪ್ರತಿ ವರ್ಷ ಬರ್ತೀವಿ ನಾವು, ತುಂಬಾ ಚೆನ್ನಾಗಿತ್ತು ದರ್ಶನ. ನಮ್ಗೆ 1 hour ಅಲ್ಲೇ ಆಯ್ತು. ಹಾ, ಚೆನ್ನಾಗಿತ್ತು. ವ್ಯವಸ್ಥೆ ತುಂಬಾ ಚೆನ್ನಾಗಿದೆ, ಮತ್ತೆ ಎಲ್ಲಾ ರೀತಿ ಇದನ್ನು ಅನುಕೂಲವಾಗೂ ಇದೆ. ಹಾ ಹೌದು, ತುಂಬಾ ಜನ ಅಲ್ವಾ, ಮತ್ತೆ ಎಲ್ಲಾರ್ಗು ಸಿಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇಲ್ಲೇ ರಾಜಾಜಿನಗರಿಂದ. ಈ ಸತಿ ನಾವು ಮಸೀದಿ ವರ್ಷ ಬರ್ತೀವಿ ನಾವು. ನೀಟಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕಡೆ. ಇವಾಗ ಒಂದೊಂದು ಸಾಕು ಇವಾಗ ದರ್ಶನಕ್ಕೆ ಇದೊಂದು ಸಾಕು. ಚೆನ್ನಾಗಿ ಮಾಡಿದ್ದಾರೆ, ದೇವ್ರ ದರ್ಶನ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇವತ್ತು ವೈಕುಂಠ ಏಕಾದಶಿ. ನಾವೆಲ್ಲರೂ ಹಿಂದೂಗಳು, ನಮ್ಮ ಧರ್ಮ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ಸಂಸ್ಕೃತಿ, ನಮ್ಮ ದೇವರು, ನಮ್ಮ ಪದ್ಧತಿಗಳು, ಇದನ್ನ ಶತಶತಮಾನಗಳಿಂದ, ಸಾವಿರಾರು ವರ್ಷಗಳಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ. ತಿರುಪತಿಯನ್ನ ಇವತ್ತದ ಎಷ್ಟು ಲಕ್ಷ ಜನ ಇದ್ದಾರೋ, ವೈಕುಂಠ ಏಕಾದಶಿಯ ದಿನ ಗೋವಿಂದನ ದರ್ಶನ ಮಾಡಬೇಕು, ವಿಷ್ಣುವಿನ ದರ್ಶನ ಮಾಡಬೇಕು, ಇದು ನಮ್ಮೆಲ್ಲರ ಭಕ್ತಿ. ಅದೇ ರೀತಿಯ ದರ್ಶನವನ್ನ ಬೆಂಗಳೂರಿನ TTD ಘಟಕ ಇವತ್ತು ನಮ್ಮೆಲ್ಲರಿಗೆ ಮಾಡಿಸ್ಕೊಡ್ತಾ ಇದೆ. ನಮ್ಮೆಲ್ಲ ಭಕ್ತರು ಕೂಡ